ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಹೇರ್ ಕೇರ್ ಹೇಗೆ, ಏರ್ ಸೀಕ್ರೆಟ್ ಏನು ಅಂತ. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಹೇರ್ ಸೀಕ್ರೆಟ್ ಏನು ಅಂತ. ಬಿಫೋರ್ ವಿಡಿಯೋನು ಹಾಕಿದ್ದೆ, ಬಟ್ ಇತ್ತೀಚೆಗೆ ವಿಡಿಯೋ ನೋಡೋರು ಕೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಹೇರ್ ಕೇರ್, ನಾನು ವೀಕ್ಲಿ ಟ್ವೈಸ್ ಅಷ್ಟೇ ತಲೆಗೆ ಸ್ನಾನ ಮಾಡೋದು. ನಾನು ಡೈಲಿ ತಲೆಗೆ ಸ್ನಾನ ಮಾಡೋಲ್ಲ, ಯಾಕೆಂತಂದರೆ ಯಾವಾಗ ಆಯಿಲ್ ಹಾಕ್ತೀನಿ ವೀಕ್ಲಿ ಟ್ವೈಸ್ ಹಾಕ್ತೀನಿ, ಅವಾಗ ತಲೆ ಸ್ನಾನ ಮಾಡ್ತೀನಿ. ಜಾಸ್ತಿ ತಲೆ ಸ್ನಾನ ಮಾಡಲೂಬಾರ್ದು, ಲೈಕ್ ಕೂದಲಲ್ಲಿರುವಂಥ ನ್ಯೂಟ್ರಿಷನ್ ಬೇಗ ಹೋಗ್ಬಿಡುತ್ತೆ. ಅದಕ್ಕಾಗಿ ನಾನು ನಮ್ಮ ಮನೇಲೇ ಮಾಡಿರೋವಂಥ ಕೊಬ್ಬರಿ ಎಣ್ಣೆ ಯಾವಾಗಲೂ ಯೂಸ್ ಮಾಡೋದು. ನಾನು ಫಸ್ಟೇ ಹೇಳಿದ್ದೀನಿ, ನಾನು ಬೇರೆ ಯಾವುದೇ ಥರ ಆಯಿಲ್ ಹಾಕಲ್ಲ ಅಂತ. ಸೊ ಇವಾಗ ಸ್ವಲ್ಪ ಕುದಿಸಿ ತಿಂತಿದ್ದೀನಿ. ಯಾಕೆ ಕುದಿಸ್ಕೊಂಬಂದಿದ್ದೀನಿ ಅಂತಂದರೆ ಮೋಡಕ್ಕೆ ಫುಲ್ ಗಟ್ಟಿಯಾಗಿ ಹೋಗಿತ್ತು, ಆ ರೀಸನ್ ಕುದಿಸಿದ್ದೀನಿ. ಹಾಗೆ ಶಾಂಪೂ ಹೇಳಿದ್ದೀನಿ, ನಾನು ಆಲ್ರೆಡಿ ಚಿಕ್ಕ ಶಾಂಪೂ ಯೂಸ್ ಮಾಡ್ತೀನಿ, ಸಾರಿ ಕ್ಲಿನಿಕ್ ಪ್ಲಸ್ ಯೂಸ್ ಮಾಡ್ತೀನಿ, ಅದು ಬಿಟ್ಟು ಬೇರೆ ಯಾವುದಿಗೂ ಯೂಸ್ ಮಾಡಲ್ಲ ನಾನು ಅಂತ. ಹಾಗಾಗಿ ಏನು ಆಗಿದೆ ಅಂದರೆ ನನ್ನ ಹೇರು ಇತ್ತೀಚೆಗೆ ಸ್ವಲ್ಪ ಏರ್ ಫಾಲ್ ಆಗೋಕ್ಕೆ ಶುರು ಆಗಿದೆ. ಡ್ಯಾಂಡ್ರಫು ಯಾಕೋ ಗೊತ್ತಿಲ್ಲ, ಹೆಂಗೆ ಬಂತು ಅಂತ ಗೊತ್ತಿಲ್ಲ, ತುಂಬ ಡ್ಯಾಂಡ್ರಫ್ ಹೋಗ್ಬಿಟ್ಟಿದೆ. ಅದಕ್ಕೆ ಏನು ಹಾಕೋದು ಅಂತಲೇ ಗೊತ್ತಾಗ್ತಾರ ನನಗೆ. ಅದಕ್ಕೆ ಓಮ್ ರೆಮಿಡಿನ ಟ್ರೈ ಮಾಡೋಣ ಅಂತ ಮಾಡಬೇಕು, ಇನ್ನು ಟ್ರೈ ಮಾಡಿಲ್ಲ. ಟ್ರೈ ಮಾಡಿ ನನಗೆ ರಿಸಲ್ಟ್ ಬಂತು ಅಂದರೆ ಖಂಡಿತ ಶೇರ್ ಮಾಡ್ತೀನಿ ಅದ್ರ ಬಗ್ಗೆನೂ. ಸೊ ಇವತ್ತು ನನ್ನ ಏರ್ ಕೇರ್ ಆಯಿಲ್ ಹಾಕೋದು ಹೇಗೆ ಹಾಕ್ತೀನಿ ಅಂತ ಹೇಳ್ಕೊಡ್ತೀನಿ. ಲೈಕ್ ಅವತ್ತು ಸಲ ವೀಡಿಯೋ ಹಾಕಿದಾಗ ನಾನು ಫುಲ್ ಒಂದೇ ಸಲ ಫಾಸ್ಟ್ ಮೂವಿಂಗಲ್ಲಿ ಹಾಕ್ಬಿಟ್ಟಿದ್ದೆ. ಹಾಗಾಗಿ ಇವತ್ತು ನಿಧಾನಕ್ಕೆ ಹೇಳೋಣ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಲೈಕ್ ಈ ಥರ 2 ಭಾಗ ಮಾಡ್ಕೊಬಿಡ್ತೀನಿ ಫಸ್ಟೇ, ಯಾಕಂದರೆ ಚೆನ್ನಾಗಿ ಇಳಿಬೇಕಲ್ಲ ಕೂದಲಿಗೆ ಎಣ್ಣೆ ಫುಲ್ಲು, ಅದಕ್ಕೋಸ್ಕರ. ಸೊ ಆಯಿಲ್ ತೊಗೊಂಡೆ, ಲೈಕ್ ಈ ಥರ ಮಾಡಿಕೊಂಡು ಫಸ್ಟ್ ನಾನು ಈ ಥರ ಯಾವಾಗಲೂ ಅಪ್ಲೈ ಮಾಡೋದು. ನಾನು ಇವಾಗಲೂ ಒಳಗಡೆಯಿಂದನೇ ಲೈಕ್ ಫಸ್ಟು ಮೇಲ್ಗಡೆಯಿಂದ ಅಪ್ಲೈ ಮಾಡೋಕ್ಕಾಗಲ್ಲ. ಈ ಥರ ಈ ಥರ ಈ ಟೈಪಲ್ಲಿ ಮಾಡ್ಕೊತಂದರೆ ಆರಾಮಾಗಿ ಒಳಗಡೆಗೆ ಆಯಿಲ್ ಹೋಗುತ್ತೆ. ಈ ಥರ ಮಾಡಿ. ನಾನು ಆಯಿಲ್ ನಾನು ಜಾಸ್ತಿ ಹಾಕೋದು ಇಲ್ಲ, ವೀಕ್ಲಿ ಟ್ವೈಸ್ ಅಂತ ಹೇಳ್ತೀನಿ, ಬಟ್ ಒಂದೊಂದು ಟೈಮಲ್ಲಿ ವೀಕಲ್ಲಿ ಹಾಕಿರೋದೇ ಇಲ್ಲ. ಹೋಗಿ ಯಾರ ಕೈಲಾಗುತ್ತೆ, ಬೇಗ ತಲೆ ಒಣಗಲ್ಲ ಎಲ್ಲರೂ ಹೋಗಬೇಕು ಅಂದರೆ ನನಗೆ. ಅದೊಂದು ರೀಸನಿಗೆ ಲೇಟಾಗಿ ಯಾವಾಗಲಾದ್ರು ಮನೇಲಿ ಫ್ರೀ ಇದ್ದಾಗ ಲೈಕ್ ಈ ಥರ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಮ್ಮ ಕೂದಲು ಗೊತ್ತಾಗಬೇಕು ನಮಗೆ ಒಳಗಡೆ ಒದ್ದೆ ಆಗ್ತಾ ಇದೆ ಅಂತ. ಲೈಕ್ ಈ ಥರ ಮಾಡ್ಕೊಂತು ಅಂತಂದರೆ ನಿಮಗೆ ಬೇಗ ಆರಾಮಾಗಿ ಇದಾಗುತ್ತೆ. ಆ್ಯಂಡ್ ತುಂಬ ಜನ ಹೇಳಲ್ಲ, ನಾನು ಆಯಿಲ್ ಬ್ರ್ಯಾಂಡ್ಗಳು ಹೇಳಲ್ಲ, ಆದರೂ ನೀವು ಅದನ್ನು ಯೂಸ್ ಮಾಡಿದ್ರೆ ಬರುತ್ತೆ 1500 ಅಂತೆ, ಅಷ್ಟೆಲ್ಲ ಕೊಟ್ಟು ತೊಗೊಳ್ಳೋ ಬದಲು ಪ್ಯೂರ್ ಕೊಬ್ಬರಿ ಎಣ್ಣೆ ಮನೇಲಿ ಮಾಡಿರೋಂಥ ಕೊಬ್ಬರಿ ಎಣ್ಣೆ ಹಾಕ್ತು ಅಂತಂದರೆ ನೀವು ಆರಾಮಾಗಿ ಕೂದಲುದ್ರಲ್ಲ. ಪ್ಲಸ್ ಊಟ ತಿಂಡಿದ್ದು ನ್ಯೂಟ್ರಿಷನ್ ಫುಡ್ ಇರಬೇಕು. ನಾವು ಹೊಟ್ಟೆ ಒಳಗಡೆಗೆ ಏನು ತೊಗೊಳ್ತೀವಿ ಅನ್ನೋದು ಮೇಯ್ನ್ ಆಗಿರುತ್ತೆ, ಓಕೆನಾ? ಅಷ್ಟಕ್ಕೆಲ್ಲ ದುಡ್ಡು ಕೊಟ್ಟು ಯಾಕೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ? ನಿನ್ನೆ ನನ್ನ ಕ್ಲೈಂಟರು ಒಬ್ಬರು ಹೇಳಿದ್ರು, ನಿಮ್ಮ ಕಡೆ ಏರ್ ಆಯಿಲ್ ತರಿಸಿದ್ದೀನಿ ಅಂತ. ನನಗೆ ಅವ್ರಿಗೆ ಕೇಳಿದ್ರೆ ನಾನು ಖಂಡಿತ ಬೇಡ ಅಂತ ಇದೆ. ತರಿಸ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ರಿಟರ್ನು ಮಾಡೋಕ್ಕಾಗಲ್ಲ. ಲೈಕ್ ಹೀರೋಯಿನ್ಗಳೆಲ್ಲ ಕೊಡ್ತಾ ಇದ್ದಾರೆ, ನಮ್ರತ ಅಂತೆ, ಅವರು ಇಂಥ ಇವರು ಅಂತೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಾವು ತಗೊಳ್ತೀವಿ, ಅವರಿಗಾದರೆ ಪೇಯ್ಡ್ ಪ್ರಮೋಷನ್ ಇರುತ್ತೆ, ದುಡ್ಡು ಕೊಡ್ತಾರೆ, ಅದಕ್ಕೋಸ್ಕರ ಅವರು ಹೇಳ್ತಾರೆ. ನೀವು ಯಾಕೆ ಮೋಸ ಹೋಗ್ತೀರಾ? ಮನೇಲಿ ಮಾಡಿರೋಂಥ ಆಯಿಲ್ ಹಾಕಿ ಸಾಕು. ಈ ಥರ ಎಲ್ಲ ನೀಟಾಗಿ ಅಪ್ಲೈ ಮಾಡಿ, ಚಿಕ್ಕ ಚಿಕ್ಕ ಕೂದಲಿಗೂ ಹಾಕಿ. ಗ್ರೋವಿಂಗ್ ಇರುತ್ತೆ ಹೇರ್ಗಳು, ನೀಟಾಗಿ ಬರುತ್ತೆ. ನನ್ನ ಹೇರು ಇತ್ತೀಚೆಗಂತೂ ನನಗಂತೂ ಬೇಜಾರಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಡ್ಯಾಂಡ್ರಫ್ ಆಗಿ ಕೂದಲು ಉದ್ರೋಕ್ಕೆಲ್ಲ ಶುರು ಆಗ್ತಾ ಇದೆ. ಡ್ಯಾಂಡ್ರಫ್ ಆಗಿರೋ ರೀಸನೇ ಕೂದಲು ಉದುರ್ತಾ ಇದೆ, ಫುಡ್ಡಿಗಂತೂ ಅಲ್ಲ ಬಿಡಿ, ಯಾಕಂದರೆ ನಾನು ಅಷ್ಟೊಂದು ಚೆನ್ನಾಗಿ ಫುಡ್ ತೊಗೊಳ್ತೀನಿ ಅಂತ ಗೊತ್ತು ನನಗೆ. ಅದಕ್ಕೋಸ್ಕರ ನಂದು ಏರ್ ಫುಲ್ ಈಗ ಒಳಗಡೆ ಎಲ್ಲ ಒದ್ದೆ ಆಗಿರುತ್ತೆ ನೋಡಿ. ಇಲ್ಲಿ ನಾನು ಹಾಕಿರೋ ಆಯಿಲ್ಗಳು ಇಲ್ಲೆಲ್ಲ ಒದ್ದೆ ಆಗಿದೆ. ಲೈಕ್ ಈ ಥರ ನಮ್ಮದು ಏರ್ ಒಳಗಡೆಗೆ ಚೆನ್ನಾಗಿ ಆಯಿಲ್ ಹಾಕಬೇಕು. ಮನೆಯಲ್ಲೇ ಮಾಡಿರೋ ಆಯಿಲ್ ಖಾಲಿ ಆಗ್ತಾಯಿದೆ. ನಾನು ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ತೀನಿ ಯಾವಾಗಲೂ. ಲಾಸ್ಟಲ್ಲಿ ಈ ಥರ ಫುಲ್ ಹಾಕ್ತೀನಿ, ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಯಾವಾಗಲೂ. ನೋಡಿ ಈಗ ಇಲ್ಲಿಗೆಲ್ಲ ಹಾಕ್ಬೇಕು ನಾನೀಗ ಕೂದಲಿಗೆ. ಇಲ್ಲ ಇಷ್ಟೇ, ಇನ್ನೇನು ಕೂದಲಿಗೆ ಅಷ್ಟೊಂದೇನು ಬೇಡ, ಬುಡಕ್ಕೆ ಹಾಕಿದ್ರೆ ಸಾಕು. ಲಾಸ್ಟಿಗೆ ನೋಡಿ ನನ್ನ ಹೇರ್ ಆಲ್ರೆಡಿ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಬೇಜಾರಾಗುತ್ತೆ. ಬಟ್ ಗ್ರೋವಿಂಗ್ ಇದೆಯಲ್ಲ, ಚಿಕ್ಕ ಇಲ್ಲೆಲ್ಲ ಹೇರೆಲ್ಲ ಇದೆಯಲ್ಲ, ಈ ಹೇರೆಲ್ಲ ಗ್ರೋವಿಂಗ್ ಹೇರ್ ಅಲ್ವಾ, ಅದಕ್ಕೋಸ್ಕರ ನಾನು ಸುಮ್ಮನೆ ಇರ್ತೀನಿ, ತಲೆ ಕೆಡಿಸ್ಕೊಳ್ಳಲ್ಲ. ಉದುರುತ್ತಾ ಇದೆಯಲ್ಲಪ್ಪ ಅಂತ ಏನು ಸರ್ಚ್ ಅಂತ ಮಾಡೋಕ್ಕೋಗಲ್ಲ. ಮೇಯ್ನು ಯೂಟ್ಯೂಬಲ್ಲಿ ನಾನು ಏನು ಹಾಕಿದ್ರೆ ಕೂದಲು ಬೇಗ ಉದುರಲ್ಲ, ಬೇಗ ಬೆಳೆಯುತ್ತೆ
ಅದೆಲ್ಲ ಸರ್ಚ್ ಮಾಡೋಕ್ಕೋಗಲ್ಲ. ನಾವು ಮಾಡೋ ಕೆಲಸ, ನಾವು ಊಟ ತಿಂಡಿ ಚೆನ್ನಾಗಿ ತಿಂತೀವ, ಮನೆ ಆಹಾರ, ಅದ್ರ ಜೊತೆಗೆ ತಲೆಗೆ ಒಳ್ಳೆ ಪ್ಯೂರ್ ಆಯಿಲ್ ಹಾಕ್ತೀವಿ ಸಾಕು. ಆ ಬೇರಂತೆ ಈ ಬೇರಂತೆ ಎಲ್ಲ ಯಾಕೆ, ಆರಾಮಾಗಿ ಕೊಬ್ಬರಿ ಎಣ್ಣೆ ಹಾಕಿ ನಿಮ್ಮನ್ನ ಸ್ಟ್ರಾಂಗ್ ಹೇರ್ ಇರುತ್ತೆ, ಉದುರುತ್ತೆ, ಅದಕ್ಕೂ ಆಯಸ್ಸಿರುತ್ತಲ್ವ ಕೂದಲಕ್ಕೂ ಇಷ್ಟು ವರ್ಷ ಅಂತ ನಮ್ಮ ಥರನೇ. ಹಾಗಾಗಿ ಸೊ ಆರಾಮಾಗಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ನನ್ನ ಅನಿಸಿಕೆ. ದಯವಿಟ್ಟು ನಾನು ಮಾಡ್ದಂಗೆ ಮಾಡಿ ಅಂತ ಹೇಳಲ್ಲ, ಬೇಕಾದರೆ ಯಾರಾದರೂ ಫಾಲೋ ಮಾಡಬಹುದು, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ನನ್ನ ಕ್ಲೈಂಟ್ ಒಬ್ರಿಗೆ ಬಂದಿದೆ ಚೆನ್ನಾಗಿ ರಿಸಲ್ಟು. ಏರ್ ಫಾಲ್ ಆಗುತ್ತೆ ಇತ್ತೀಚೆಗಂತೂ ತುಂಬ ಜನ ಅದೇ ಪ್ರಾಬ್ಲಮ್, ಏರ್ ಫಾಲ್. ಇದೆ ನಮ್ಮ ಆಯಿಲ್ ಅಪ್ಡೇ. ಇಷ್ಟೇ ನಾನು ಮಾಡೋದು, ನಾನು ಇನ್ನೇನಿಲ್ಲ. ಈಗ ತಲೆಗೆ ಬಾಚಣಿಗೆಲ್ಲ ಹಾಕಲ್ಲ ನಾನು, ಒಂದ್ಸಲ ಫುಲ್, ಇನ್ನೊಂದ್ಸಲ ಒಳಗಡೆ ಇಲ್ಲ ಈ ಥರ ಎಲ್ಲ ಹಾಕಿ ನೋಡ್ಬೋದು ಆಯಿಲ್ ಎಷ್ಟು ಚೆನ್ನಾಗಿ ಹಿಡ್ದಿದೆ ಅಂತ. ಒಂದಲ್ಲ, ಎಲ್ಲ ಕಡೆಗೂ ಹಿಡಿತಿರುತ್ತೆ ಆ ಥರ. ನಾನು ಹಾಕೋ ಥರ ಹಾಕ್ಕೊಂಡ್ರೆ ನೀವು ಟ್ರೈ ಮಾಡಿ. ನಾನು ಜಾಸ್ತಿ ಮುಳುಗ್ಸೋದು ಬೇಡ, ಎಣ್ಣೆ ಹಾಕಿದ್ರೆ ಜಾಸ್ತಿ ಆಗುತ್ತೆ, ಆಮೇಲೆ ಗಂಟುಗಟ್ಟಲೆ ಬಿಡೋದು ಎಲ್ಲ ಬೇಡ. ಆರಾಮಾಗಿ ಒಂದು 1/2 ಅವರ್ ಇಲ್ಲ 1 ಅವರ್ ಕೆಲಸ ಇದೆಯಾ ಮುಗಿಸ್ಕೊಂಡು ಸ್ನಾನಕ್ಕೆ ಹೋಗಬೇಕು ಅಂದಾಗ ಒಂದು 1/2 ಅವರ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗಿ ಆರಾಮಾಗಿ ನಿಮಗೆ ವಾಕಿಂಗ್ ಕೂಡ ಆಗುತ್ತೆ. ನಿಮ್ಮ ಸ್ನಾನದ ತನಕ ಟೈಮ್ ಹೋಗೋ ತನಕ ನಿಮ್ಮದು ಆಯಿಲ್ ಕೂಡ ಚೆನ್ನಾಗಿ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಇದೇ ನನ್ನ ಟಿಪ್ಸ್. ಸೊ ಸ್ನಾನಕ್ಕೂ ಅಷ್ಟೇ, ಬಿಸಿನೀರು ಹೆಚ್ಚಾಗಿ ತಲೆಗೆ ಹಾಕ್ಬೇಡಿ. ಫಸ್ಟು ಸ್ನಾನಕ್ಕೆ ಹೋದಾಗ ತಲೆಗೆ ಬಿಸಿನೀರು ಹಾಕ್ಬೇಡಿ, ಮೈಗೆ ಹಾಕಿ ನಂತರ ತಲೆಗೆ ಹಾಕಿ. ಯಾಕೆ ಅಂತಂದರೆ ನಮ್ಮ ಮೆದ್ಲಿಗೆ ಸಡನ್ನಾಗಿ ಬಿಸಿ ನೀರು ಕೊಡ್ತು ಅಂತಂದರೆ ಸ್ಟ್ರೋಕ್ ಆಗೋ ಅಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ತುಂಬ ಹೇಳ್ಬಿಡ್ತಾ ಇದ್ದೀನಿ, ತುಂಬ ಹೇಳಬಾರ್ದಲ್ಲ, ಇರೋದೇ ಹೇಳೋದಕ್ಕೆ ಅಲ್ವಾ ಹೇಳ್ತೀನಿ ನಾನು. ನೀವು ಕೇಳಿಸ್ಕೊಳ್ಳಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಆಯಿಲ್ ಅಂತೂ ಹಾಕಾಯಿತು. ಸೊ ಏರ್ ಫಾಲ್ ಎಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ಕೊಡ್ತೀನಿ. ಬಿಕಾಸ್ ಆಫ್ ಡ್ಯಾಂಡ್ರಫ್ ಆಗಿದೆಯಲ್ಲ, ಅದೊಂದು ರೀಸನಿಗೆ ಏರ್ ಫಾಲ್ ಆಗ್ತಾಯಿದೆ. ಆ ಈ ಶಾಂಪು ಟ್ರೈ ಮಾಡಿ, ಲೈಕ್ ಡ್ಯಾಂಡ್ರಫ್ ಆಗೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾನು ಓಮ್ ರೆಮಿಡಿ ಟ್ರೈ ಮಾಡಬೇಕು ಅಂತ ಇದ್ದೀನಿ. ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಬಿಲ್ವಪತ್ರೆ ಕಾಯಿ ಬರುತ್ತಲ್ಲ, ಅದು ಹಾಕಿದ್ರೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನು ಟ್ರೈ ಮಾಡೋಣ ಅಂತ ನಾನು ಯಾವುದೇ ಥರದ ಡ್ಯಾಂಡ್ರಫಿಗೋಸ್ಕರ ಏನೂ ಆಗ್ತಾಯಿಲ್ಲ. ಸೊ ಈ ಥರ ಬಾಚಣಿಗೆಯಲ್ಲಿ ಬಾಚಕ್ಕೆ ಹೋಗ್ಬಿಡಿ. ಮೇಯ್ನು ಲೈಕ್ ಈ ಥರ ಎದ್ದು ಕಟ್ಕೊಂಡ್ಬಿಡಿ ಸಾಕು. ಒಂದು 1/2 ಅವರ್ ಅಲ್ಲ ನಡೆಯುತ್ತೆ. ಮನೆಗೆ ಯಾರು ಬಂದರೂ ಗೊತ್ತಾಗುತ್ತೆ ಇವ್ರೆ ಆಯಿಲ್ ಹಾಕಿದ್ದಾರೆ ಅಂತಂತ. ತಲೆ ಬಾಚ್ಕೊಂಡು ಲೈಕ್ ನೀವು ಮಾಡ್ತಾ ಎಣ್ಣೆ ಹಾಕಿದ್ಮೇಲೆ ಉದ್ರಾಗ ಇನ್ನೂ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಉದ್ರೋಕ್ಕೆ. ಅಂದರೆ ಹೆಂಗೆ ಅಂತಂದರೆ, ಈಗ ನಾನು ಆಯಿಲ್ ಹಾಕಿದ್ದೀನಲ್ಲ, ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಬುಡಕ್ಕೆಲ್ಲ ಹೋಗುತ್ತೆ, ರೂಟ್ಸ್ಗೆಲ್ಲ ಹೋದ್ಮೇಲೆ ಅದು ಲೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಯಾವಾಗ ಒಂದು ಸ್ಕೂಮ್ ಮಾಡೋಕ್ಕೆ ಶುರು ಮಾಡ್ತೀವಿ, ಸಿಕ್ಕಿದೆ ಲೈಕ್ ಆ ಥರ ಅಲ್ಲ, ಅದು ಕಿತ್ಕೊಂಬರೋಕ್ಕೆ ಶುರು ಆಗುತ್ತೆ. ನಾವು ಲೈಕ್ ಈ ಥರ ಕಟ್ಕೊಂಡು ಸ್ನಾನ ಮಾಡ್ಕೊಂಡು ಬಂದರೆ ನಮ್ಗೆ ಏನು ಸಿಕ್ಕಿರುತ್ತೆ ಅದು ಸ್ನಾನ ಮಾಡ್ಬೇಕಾದ್ರೆ ನಾವು ಹೋಗಿರುತ್ತೆ. ಹಾಗಾಗಿ ದಯವಿಟ್ಟು ಕೂಮ್ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ನೀಟಾಗಿ ಆಯಿಲ್ ಹಾಕಿದ್ಮೇಲೆ ನೀಟಾಗೆ ಬರುತ್ತೆ. ಇಷ್ಟಿದ್ರೆ ಸಾಕು. ಸೊ ನೋಡಿದ್ರಲ್ಲ, ಇದೇ ನನ್ನ ಹೇರ್ ಕೇರ್ ಟಿಪ್. ಆ್ಯಂಡ್ ತುಂಬ ಜನ ನನಗೆ ಸ್ಕಿನ್ ಬಗ್ಗೆ ಕೇಳ್ತಾ ಇದ್ದೀರಾ. ನೆಕ್ಸ್ಟ್ ಸ್ಕಿನ್ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ವಿಡಿಯೋ, ನನ್ನ ಇನ್ಫಾರ್ಮೇಷನ್. ಏನಂದೆ, ₹2 ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ಪ್ಲಸ್ ಮನೆ ಆಯಿಲ್, ಇದಿಷ್ಟೇ ನನ್ನ ಹೇರ್ ಕೇರ್. ನಾನು ಹೋಗಿ ಪಾರ್ಲರಿಗೆ ಹೋಗಿ ಹೇರ್ ಕೇರ್ಗೆ ಏನೂ ಮಾಡಿಸಲ್ಲ. ಪ್ಲಸ್ ಬೇರೆಯವ್ರಿಗೆ ನಾನು ಕೂದಲು ಕೊಡಲ್ಲ, ಕಟ್ ಮಾಡೋದಕ್ಕೆ ಆಗಲಿ ಕೂಮ್ ಮಾಡೋದಕ್ಕೂ ನಾವು ಕೊಡಲ್ಲ. ಅದೇನೋ ನನಗೆ ಬೇರೆಯವ್ರ ಕೈ ಕೊಟ್ಟರು ಸ್ವಲ್ಪ ತಲೆ ಹಿಂಗಂದ್ರೂ ನಂಗೆ ಸಕ್ಕ ಸಿಟ್ಟು ಬರುತ್ತೆ. ಹಾಗಾಗಿ ಇದಿಷ್ಟು. ನಮ್ಮಮ್ಮ ಅಷ್ಟೇ, ನಮ್ಮ ಅಕ್ಕ ಕೂತಿದ್ರು, ನಮ್ಮ ಅಕ್ಕ ನಾನು ನೋಡ್ತೀನಿ ಏನಾದರೂ ತಲೆಯಲ್ಲಿ ಅಂತಂದ್ರೂ ನಾನು ಕೊಡಲ್ಲ. ನಮ್ಮಮ್ಮಂಗೆ ಎಷ್ಟೊತ್ತಾರು ಬೇಕಾದ್ರೆ ಕೊಡ್ತಿರೋದಿದೆ. ಅದು ಬಿಟ್ಟು ನನ್ನ ಹೇರ್ನ ನಾನು ಯಾರಿಗೂ ಮುಟ್ಟಕ್ಕೂ ಬಿಡಲ್ಲ. ಇಷ್ಟೇ ನಮ್ಮ ಹೇರ್ ಕೇರ್. ನೋಡಿದ್ರಲ್ಲ, ಹೇರ್ ಕೇರ್ ತೋರಿಸಿ ಹೇಗೆ ಅಂತ. ಇಷ್ಟು ಸಿಂಪಲ್. ನೀವು ಇದೇ ಮಾಡೋದು, ನಾನೇನು ಸ್ಪೆಷಲಾಗಿ ಏನು ಮಾಡಲ್ಲ. ಬಟ್ ಇತ್ತೀಚೆಗೆ ಮಾರ್ಕೆಟಲ್ಲಿ ತುಂಬ ಕ್ಯಾಪ್ಸೂಲ್ಸ್ ಬಂದಿದೆ, ಪೌಡರ್ ಬಂದಿದೆ, ಲೈಕ್ ಬಾಡಿ ವಾಶ್ ಅಂತ, ಲೈಕ್ ಅದೇನೋ ಗೊತ್ತಿಲ್ಲ, ಅದೆಲ್ಲ ಹೇಳ್ತಾರೆ ತೊಗೊಳ್ಳಿ ಬೇಗ ನಿಮ್ಮ ಕ್ಯೂರ್ ಆಗುತ್ತೆ ಅಂತ. ಅದೆಲ್ಲ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು. ಈಗ ಎಕ್ಸಾಂಪಲ್ ನಮ್ಮ ಅಮ್ಮಂದರು
ಅಜ್ಜಿರೆಲ್ಲ ನೋಡಿ ಅವ್ರ ಏರ್ ಎಷ್ಟು ಚೆನ್ನಾಗಿರುತ್ತೆ. ಈಗ ನಮಗೆ ಏರ್ ಫಾಲ್ ಅನ್ನೋದು ತುಂಬ ಜಾಸ್ತಿ ಆಗ್ತದೆ ಬಿಕಾಸ್ ಆಫ್ ಕೆಮಿಕಲ್. ಶಾಂಪೂವಲ್ಲಿ ಕೆಮಿಕಲ್ಸ್ ಇರುತ್ತೆ, ಇವನ್ ನೀವೇನು ತೊಗೊಳ್ತಿರೋ ಆಯಿಲ್ಗಳಲ್ಲೂ ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲಿಂದ ಏರ್ ಫಾಲ್ ಆಗುತ್ತೆ ಹೊರತು ಬೇರೆ ರೀಸನಿಗಲ್ಲ. ಆಗಿನ ಕಾಲದಲ್ಲಿ ಎಣ್ಣೆ, ಅಂಟುವಾಳಕಾಯಿ ಶಾಂಪು ಥರ ಯೂಸ್ ಮಾಡೋರು, ಇಲ್ಲ ಕಾಯಿ ಪೌಡರ್ ಯೂಸ್ ಮಾಡಿ. ನಾನು ಲಿಟ್ರಲಿ 5th ತನಕನೂ ನಾನು ಸೀಗೆಕಾಯಿ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದಿದ್ದು. ಆಮೇಲೆ ಕೂದಲು ಸ್ವಲ್ಪ ಉದ್ದ ಬೆಳೀತು, ದಪ್ಪ ಆಗೋಕ್ಕೆ ಶುರು ಆಯಿತು, ಕಷ್ಟ ಆಗ್ತಾಯಿತ್ತು. ಅಷ್ಟೋ ತನಕನೂ ಕಣ್ಣು ಬಿಡೋಕ್ಕಾಗ್ತಾ ಇರಲ್ಲ. ಅದಾದ ನಂತರ ಕ್ಲಿನಿಕ್ ಪ್ಲಸ್ ಶುರು ಮಾಡಿದ್ದು, ಅದನ್ನೇ ಕಂಟಿನ್ಯೂ ಮಾಡ್ಕೊಬಂದಿದ್ದೀನಿ. ಬೇರೆ ಏನೂ ಹಾಕೋಕ್ಕೆ ಹೋಗಿಲ್ಲ. ನಿಮಗೂ ಅಷ್ಟೇ, ನೀವೇನು ಚಿಕ್ಕ ವಯಸ್ಸಿಂದ ಶುರು ಲೈಕ್ ಒಂದೇ ಶಾಂಪು ಯೂಸ್ ಮಾಡ್ತೀರ ಅದೇ ಯೂಸ್ ಮಾಡಿ. ಚೇಂಜ್ ಮಾಡಬೇಕು ಅಂತ ಅಂದ್ರೂ ಮಾಡಿದಾಗ ಏರ್ ಫಾಲ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಡೀಪಲ್ಲೇ ತೋರಿಸ್ತಾ ಇದ್ದೀನಿ. ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಹೋಗಿದೆ ನೋಡಿ. ಸಾಕು ಇಷ್ಟು ಹೋದರೆ. ಇದೇ ನಮ್ಮ ಹೇರ್ ಕೇರ್ ಸೀಕ್ರೆಟ್. ಇಷ್ಟ ಆಯಿತಾ? ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.